ನಮಸ್ಕಾರ ಆಚಾರ್ಯ. ನಮಸ್ಕಾರ ಆಚಾರ್ಯ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯುತಮಪ್ಯಖಿಲೈಸುವಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸು ಆಚಾರ್ಯ ಸ್ವಲ್ಪ ಅನ್ಮ್ಯೂಟ್ ಮಾಡ್ಬೇಕು, ಸ್ವಲ್ಪ ಮ್ಯೂಟ್ ನಲ್ಲಿ ಹೊರಟೋಗಿದೆ. ಕ್ಷಮಿಸಿ. ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಪ್ಯುತಮಪ್ಯಖಿಲೈಸುವಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥವತುಳಂ ಭಜೇ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಹೃದಯಾಃ ತಾನ್ ನಮಸ್ತೆ ಗುರುನ್ ಮಮ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾ ರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾಲ್ಕನೇ ಶ್ಲೋಕ, 7ನೇ ಅಧ್ಯಾಯದ 4ನೇ ಶ್ಲೋಕ ಮುಗಿದಿದೆ. ಅವನು ಒಂದು ವಿಷಯವನ್ನ, ನೀನು ನನ್ನ ಸಾಮಾನ್ಯ ವಿಶೇಷವಾದ ಮಹಿಮೆಯನ್ನ ಈ ಒಂದು ತಿಳಿಯೋದ್ರಿಂದಾಗಿ ಇನ್ನೇನೂ ಕೂಡ ನಿನಗೆ ತಿಳಿಯುವಂತಹ ವಿಷಯವೇ ನಿನಗೆ ಇಲ್ಲ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಹೇಳಿ ಪ್ರಕೃತಿಯ ಬಗ್ಗೆ, ಮೂಲ ಪ್ರಕೃತಿಯ ಬಗ್ಗೆ, ಪ್ರಧಾನದ ಬಗ್ಗೆ ಎಲ್ಲ ಹೇಳ್ತಾ ಬಂದ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಮ್ಮೆ ಭಿನ್ನ ಪ್ರಕೃತಿರಷ್ಠದ. ಭೂಮಿ, ನೀರು, ಅಗ್ನಿ, ವಾಯು, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ, ಈ ರೀತಿಯಾಗಿ 8 ವಿಧವಾದ ಈ ಪ್ರಧಾನವು, ಮೂಲ ಪ್ರಕೃತಿಯು 8 ವಿಧವಾಗಿದೆ. ಅದು ನನ್ನ ಅಧೀನದಲ್ಲಿದೆ. ಮಮಯೋನಿ ಅಂತಃಸಮುದ್ರೇ. ಎಲ್ಲಿ ಬರುತ್ತಿದು? ಮಮಯೋನಿ ಅಂತಃಸಮುದ್ರೇ. ಅಂಬೃಣಿ ಸೂಕ್ತದಲ್ಲಿ ಬರ್ತದೆ. ನನಗೆ ಕಾರಣನಾದವನು ಸಮುದ್ರದಲ್ಲಿ ಇದ್ದಾನೆ, ಸಮುದ್ರಶಾಹಿಯಾಗಿದ್ದಾನೆ ಅಂತ ಸಾಕ್ಷಾತ್ ಲಕ್ಷ್ಮೀದೇವಿನೇ ಹೇಳ್ತಾಳೆ. ಮಮ ಯೋನಿಹಿ, ಯೋನಿ ಅಂದ್ರೆ ಕಾರಣ ಅಂತ ಅರ್ಥ. ನನಗೆ ಕಾರಣನಾದವನು ಸಮುದ್ರದಲ್ಲಿ ಇದ್ದಾನೆ ಅಂತ. ಆದ್ದರಿಂದ ಈ ಮೂಲ ಪ್ರಕೃತಿಗೆ ಅಭಿಮಾನಿ ಲಕ್ಷ್ಮೀದೇವಿಯೇನೆ. ಆದ್ದರಿಂದ ಇಂತಹ ಲಕ್ಷ್ಮೀದೇವಿ ಅವನ ಅಧೀನ, ನನ್ನ ಅಧೀನಲ್ಲಿದ್ದಾಳೆ ಅವಳು ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ಇಲ್ಲಿಗೆ 4ನೇ ಶ್ಲೋಕ ಮುಗೀತು. 5ನೇ ಶ್ಲೋಕ ನೋಡಿ. ಅಪರೇಯಮಿತಸ್ತ್ವನ್ಯಾಂ ಪ್ರಕೃತಿಂ ಬುದ್ಧಿ ಮೇ ಪರಾಂ ಜೀವಭೂತಾಂ ಮಹಾಬಾಹೋ ಯಯೇದಂ ಧಾರ್ಯತೆ ಜಗತ್. ನೋಡ ಅರ್ಜುನ, ಹಿಂದೆ ಏನು ಪ್ರಕೃತಿ ಅಂತ ಹೇಳದ್ನಲ್ಲ ನಾನು, ಅದು ಜಡ ಪ್ರಕೃತಿಯಪ್ಪ. ಮತ್ತೊಂದು ಇದೆ ಚಿತ್ ಪ್ರಕೃತಿ. ಜಡ ಪ್ರಕೃತಿಯಲ್ಲಿ 8 ವಿಧ: ಭೂಮಿ, ಆಪ, ಅನಲ, ವಾಯು, ಅಗ್ನಿ, ಆಕಾಶ, ಮನಸ್ಸು, ಬುದ್ಧಿ, ಅಹಂಕಾರ ಅಂತ ಚಿತ್ ಪ್ರಕೃತಿ ಅಂತ ಇದೆ. ಅರ್ಜುನ, ಹೇ ಮಹಾಬಾಹೋ ಅಂತ ಸಂಬೋಧನೆ ಮಾಡ್ತಾ ಹೇಳ್ತಾ ಇದ್ದಾನೆ, ಹೇ ಮಹಾಬಾಹೋ ಅರ್ಜುನ, ಈಗ ನಾ ಹೇಳಿದಂತಹ ಜಡ ಪ್ರಕೃತಿ ಏನಿದೆ ಅದು ಅಪರೇಯಂ ಅನ್ಯಾಂ. ಜಡ ಪ್ರಕೃತಿ ಮತ್ತು ಜೀವರು ಅಧಮರು. ಯಾವುದಕ್ಕಿಂತ? ಚಿತ್ ಪ್ರಕೃತಿಗಿಂತ. ನೋಡಿ, ಚಿತ್ ಪ್ರಕೃತಿ ಮೊದಲನೇದ್ದು, ಒಂದೇ ಮೂಲ ಪ್ರಧಾನ ಪ್ರಕೃತಿ, ಅದರಲ್ಲಿ 2 ವಿಧ.
ಒಂದು ಚಿತ್ ಪ್ರಕೃತಿ, ಇನ್ನೊಂದು ಜಡ ಪ್ರಕೃತಿ. ಆ ಜಡ ಪ್ರಕೃತಿಯಲ್ಲಿ 8 ವಿಧ. ಇಷ್ಟರಲ್ಲಿ ಈ ಜಡ ಪ್ರಕೃತಿ ಮತ್ತೆ ಜೀವರು ಅಂತ ಏನಿದ್ದಾರೆ, ಇವರು ಅವಳಿಗಿಂತ, ಯಾರು ಚಿತ್ ಪ್ರಕೃತಿಗಿಂತ ಅಧಮರು. ಆದರೆ ಹಾಗಾದ್ರೆ ಅಧಮರು ಅಂದ್ರೆ ಇವರಿಬ್ರು ಒಂದೇನಾ, ಜಡ ಪ್ರಕೃತಿ ಮತ್ತು ಜೀವರು? ಇಲ್ಲ, ಅವರಿಬ್ರು ಬೇರೆ ಬೇರೆ, ಅನ್ಯಾಂ. ಈ ಜಡ ಪ್ರಕೃತಿ ಮತ್ತು ಜೀವರಿಗಿಂತ ಬಹಳ ಭಿನ್ನಳಾಗಿದ್ದಾಳೆ. ಎಲ್ಲ ಜೀವರಿಗೂ ಪ್ರಾಣಧಾರಕಳಾಗಿದ್ದಾಳೆ. ಬರೀ ಜೀವರಿಗಲ್ಲ, ಜೀವ ಅಂತಂದ್ರೆ ಬ್ರಹ್ಮಾದಿ ಜೀವೋತ್ತಮರೆಲ್ಲರೂ ಬಂದ್ರು ಅಂತ ಅರ್ಥ. ಅವರೆಲ್ಲರೂ ಉಸಿರಾಡ್ತಾ ಇದ್ದಾರೆ ಅಂತಂದ್ರೆ ಲಕ್ಷ್ಮೀದೇವಿ ಅನುಗ್ರಹ ಬೇಕು. ಅಂತಹ ಬ್ರಹ್ಮಾದಿ ಜಗತ್ತಿಗೆ ಧಾರಕಳಾಗಿರುವಂತಹ, ನನಗೆ ಅಧೀನಳಾಗಿರುವಂತಹ ಚಿತ್ ಪ್ರಕೃತಿ ಅವಳು, ಅಂತಹ ಚಿತ್ ಪ್ರಕೃತಿ ಮುಕ್ತ ಜೀವರಿಗಿಂತಲೂ, ಜಡ ಪ್ರಕೃತಿಗಿಂತಲೂ, ಜೀವರಿಗಿಂತಲೂ ಉತ್ತಮಳಾಗಿದ್ದಾಳೆ. ನೋಡಿ, ಸ್ವಲ್ಪ ಕನ್ಫ್ಯೂಸ್ ಇದೆ ಇದು. ಹೀಗೆ ತಿಳ್ಕೊಳ್ಳಿ, ನಾ ಹೇಳಿದ ಹಾಗೆ ಜಡ ಪ್ರಕೃತಿ, ಚಿತ್ ಪ್ರಕೃತಿ ಅಂತ ಪ್ರಕೃತಿಯಲ್ಲಿ 2 ವಿಧ. ಈ ಚಿತ್ ಪ್ರಕೃತಿ ಅಂತ ಏನಿದೆ, ಅದು ಎಲ್ಲದಕ್ಕಿಂತಲೂ ಸುಪೀರಿಯರ್. ಚಿತ್ ಪ್ರಕೃತಿ ಅನ್ನುವಂಥದ್ದು ಅಂದ್ರೆ ಚಿತ್ ಚೇತೆ ಅಂತ ಧಾತು, ಅದು ಚಿತ್ ಪ್ರಕೃತಿ ಅಂತಂದ್ರೆ ಆಕ್ಷನ್ ಆಗುವಂಥದ್ದು, ಕ್ರಿಯೆಗಳು ಆಗುವಂಥದ್ದನ್ನ ಚಿತ್ ಪ್ರಕೃತಿ ಅಂತ ಕರಿತೇವೆ. ಸ್ವಾಭಾವಿಕವಾಗಿ ಆಗುವಂತಹ ಕ್ರಿಯೆಗಳು ಈ ಭೂಮಿಯಲ್ಲಾಗಲಿ, ಅಗ್ನಿಯಲ್ಲಾಗಲಿ, ಉಳಿದ ಯಾವುದೇ ಆಗಲಿ, ಅವೆಲ್ಲವೂ ಕೂಡ ಜಡ ಪದಾರ್ಥಗಳು. ಆದ್ರಿಂದ ಅವೆಲ್ಲವೂ ಜಡ ಪ್ರಕೃತಿಗೆ ಸಂಬಂಧಪಟ್ಟದ್ದು. ಜೀವರು ಎಲ್ಲರೂ ಜಡರೇ, ವಿಚಾರ ಮಾಡಿ. ಅವರಲ್ಲಿ ಚೇತನ ಕ್ರಿಯೆ ಬರುವಂಥದ್ದು ಈ ಚಿತ್ ಪ್ರಕೃತಿಯಿಂದ, ಲಕ್ಷ್ಮೀದೇವಿ ಇನ್ನೊಂದು ರೂಪದಿಂದ. ಆದ್ದರಿಂದ ಮುಕ್ತರಿಗೂ ಜಡ ಪ್ರಕೃತಿಗೂ, ಅಂದ್ರೆ ನೀರು, ಅಗ್ನಿ, ವಾಯು, ಆಕಾಶ ಏನಿದೆ ಅದಕ್ಕೂ, ಮತ್ತೆ ಸಾಮಾನ್ಯ ಸಂಸಾರಸ್ಥ ಜೀವರಿಗೂ, ಮುಕ್ತ ಜೀವರಿಗೂ ಹೌದು, ಬ್ರಹ್ಮಾದಿ ಸಕಲ ಜಗತ್ತಿಗೂ ಹೌದು, ಆ ಜಡ ಪ್ರಕೃತಿಗೂ ಹೌದು, ಸಾಮಾನ್ಯ ಜೀವರಿಗೂ ಹೌದು. ಎಲ್ಲರಿಗಿಂತಲೂ ಉತ್ತಮಳಾಗಿರುವಂತಹ ಆ ಚಿತ್ ಪ್ರಕೃತಿ ನನ್ನ ಅಧೀನದಲ್ಲಿದ್ದಾಳೆ ಅಂತ ನೀನು ತಿಳಿ. ಅಕ್ಷರಾದಭಿಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ. ಅಕ್ಷರಾದಭಿಚ ಉತ್ತಮ, ಅಕ್ಷರ ನಾಶ ಇಲ್ಲದೇ ಇರುವಂತಹ ಲಕ್ಷ್ಮಿಗಿಂತಲೂ ನಾನು ಉತ್ತಮ. ಆದ್ದರಿಂದಾಗಿ ಲೋಕದಲ್ಲಿ, ವೇದದಲ್ಲಿ ನಾನೇ ಸರ್ವೋತ್ತಮ ಅಂತ ಪ್ರಥಿತನಾಗಿದ್ದೇನೆ, ಪ್ರಕರ್ಷೇಣ ಕಥಿತನಾಗಿದ್ದೇನೆ ಅಂತ. ಆದ್ದರಿಂದ ನಾನು ಹೀಗಿದ್ದೇನೆ, ಎಲ್ಲದರಿಗಿಂತಲೂ ಉತ್ತಮ ಅಂತ ನೀನು ನನ್ನನ್ನು ತಿಳಿ, ನನ್ನ ಅಧೀನದಲ್ಲಿ ಇವೆಲ್ಲವೂ ಇವೆ ಅಂತ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ನೋಡಿ, ಆಚಾರ್ಯ, ಚಿತ್ರ ಪ್ರಕೃತಿ ಅಂದ್ರೆ ಲಕ್ಷ್ಮಿ ಅಂತಾನೆ ಅನ್ಕೋಬೋದಾ? ಹೌದು 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 ಹೌದು. ಇಯಂ ಹಿಂದೆ ಹೇಳಿದ ಜಡ ಪ್ರಕೃತಿಯು, ಅರ್ಥ ಬರ್ಕೊಳ್ಳಿ, ಹಿಂದೆ ಹೇಳಿದ ಜಡ ಪ್ರಕೃತಿಯೂ ಜೀವರೂ ಕೂಡ ಇಯಂ ಹಿಂದೆ ಹೇಳಿದ ಜಡ ಪ್ರಕೃತಿಯು ಜೀವರೂ ಕೂಡ ಅಪರಾಹ ಅಧಮರು, ಅಪರಾಹ ಅಧಮರು, ಇತಃ ತು ಈ ಜಡ ಪ್ರಕೃತಿ ಮೊದಲಾದವರಿಂದ
ಈ ಜಡ ಪ್ರಕೃತಿ ಮೊದಲಾದವರು ಅಂದ್ರೆ ಜೀವರಿಂದ ಅಂತ ಅರ್ಥ. ಅನ್ಯಾಂ ಅತ್ಯಂತ ಭಿನ್ನಳಾದ, ಅನ್ಯಾಂ ಅತ್ಯಂತ ಭಿನ್ನಳಾದ, ಜೀವಭೂತಾಂ ಎಲ್ಲರ ದೇಹಗಳಲ್ಲಿ ಪ್ರಾಣವನ್ನು ಧಾರಣ ಮಾಡಿರುವ, ಜೀವಭೂತಾಂ ಎಲ್ಲರ ದೇಹಗಳಲ್ಲಿ ಪ್ರಾಣವನ್ನು ಧಾರಣ ಮಾಡಿರುವ. ನೋಡ್ರಿ, ನಾವು ಬರೀ ಮುಖ್ಯ ಪ್ರಾಣ ಅಂತ ತಿಳ್ಕೊಂಡಿರ್ತೇವೆ. ಅವನಲ್ಲಿಯೂ ಲಕ್ಷ್ಮೀದೇವಿ ಇದ್ದು ಅವನಿಗೆ ವಿಶೇಷವಾದ ಶಕ್ತಿಯನ್ನು ಕೊಡ್ತಾಳೆ. ಮುಖ್ಯ ಪ್ರಾಣದೇವರಿಗೆ ಲಕ್ಷ್ಮೀದೇವಿ. ಜೀವಭೂತಾಂ ಎಲ್ಲರ ದೇಹಗಳಲ್ಲಿ ಪ್ರಾಣಗಳನ್ನು ಧಾರಣ ಮಾಡಿರುವ, ಒಂದೇ ನಿಮಿಷ. ಮೇ ನನಗೆ ಅಧೀನಳಾದ, ಮೇ ನನಗೆ ಅಧೀನಳಾದ, ಪ್ರಕೃತಿಂ ಚಿತ್ ಪ್ರಕೃತಿಯನ್ನು, ಪ್ರಕೃತಿಂ ಚಿತ್ ಪ್ರಕೃತಿಯನ್ನು, ಅದನ್ನ ಪ್ರಕೃತಿ ಅಂತ ಯಾಕೆ ಕರಿತೇವೆ ಗೊತ್ತಾ? ನಾವೆಲ್ಲ ವಿಕೃತಿಗಳು, ಅದರಿಂದ ಹುಟ್ಟಿದವರು. ನಮ್ಮ ದೇಹದಲ್ಲೆಲ್ಲ ಪಂಚಭೂತಗಳ ಸಮಾಗಮ ಇದೆ. ಅಗ್ನಿ ಹೌದು ಇದೆ, ಸಂಪೂರ್ಣವಾಗಿ ಅಗ್ನಿ ಇದೆನಾ? ಇಲ್ಲ. ವಾಯು ಇದೆ, ಸಂಪೂರ್ಣವಾಗಿಲ್ಲ. ನೀರು ಇದೆ, ಸಂಪೂರ್ಣವಾಗಿಲ್ಲ. ಭೂಮಿ ಇದೆ, ಸಂಪೂರ್ಣವಾಗಿಲ್ಲ. ಅವುಗಳಿಂದ ವಿಕಾರವಾಗಿ ಹುಟ್ಟಿದವರು, ಮತ್ತೊಂದು ಆಕಾರದಿಂದ ಹುಟ್ಟಿದವರು, ಆದ್ರೆ ನಾವೆಲ್ಲ ವಿಕೃತಿಗಳು. ಅದು ಪ್ರಕೃತಿ ಅಂದ್ರೆ ಅದು ಹೇಗಿತ್ತು ಹಾಗೆ ಇರುವಂತದ್ದು, ಮೂಲ ರೂಪ. ಈಗ ಮಣ್ಣು ಪ್ರಕೃತಿ, ಅದರ ವಿಕೃತಿ ಮಡಿಕೆ. ಹೀಗೆ ಅರ್ಥ ಮಾಡ್ಕೊಳ್ಳಿ ಎಕ್ಸಾಂಪಲ್ ಆಗಿ, ಸರಿನಾ? ಮಣ್ಣು ಪ್ರಕೃತಿ, ಅದು ವಿಕೃತಿ. ಯಾವುದು? ಮಡಿಕೆ, ಅದರ ವಿಕೃತಿ. ನಮಗೆ ನಮ್ಮ ತಂದೆ ತಾಯಿಗಳು ಪ್ರಕೃತಿ, ನಾವು ವಿಕೃತಿ. ಹೀಗೆ ಯಾವುದು ಯಾವುದಕ್ಕೆ ಜನ್ಯವೋ, ಯಾವುದು ಯಾವುದಕ್ಕೆ ಕಾರಣವೋ ಅದು ಅದಕ್ಕೆ ಪ್ರಕೃತಿ. ಯಾವುದು ಯಾವುದರಿಂದ ಜನ್ಯವೋ ಅದು ಅದಕ್ಕೆ ವಿಕೃತಿ. ಅದರಿಂದ ಪ್ರಕೃತಿ ಚಿತ್ ಪ್ರಕೃತಿಯನ್ನು ಪರಾಂ ಉತ್ತಮರೆಂದು, ಪರಾಂ ಉತ್ತಮರೆಂದು ವಿದ್ಧಿ ತಿಳಿ. ವಿದ್ಧಿ ತಿಳಿ. ಅಯ್ಯೋ ಅಷ್ಟೇನಾ? ಆ ಚಿತ್ ಪ್ರಕೃತಿ ಅವಳು ನಿನ್ನ ಅಧೀನಳು ಅಷ್ಟೇ, ನನ್ನ ಹಾಗೆ ಅವಳು ನಿನ್ನ ಅಧೀನಳು ಅಂತ ತಿಳ್ಕೊಳ್ಬೇಡ. ಮುಂದೆ ಹೇಳ್ತಾನೆ ಅವನು, ಯಯಾ ಯಾವ ಲಕ್ಷ್ಮಿಯಿಂದ, ಯಯಾ ಯಾವ ಲಕ್ಷ್ಮಿಯಿಂದ, ಇದಂ ಈ ಬ್ರಹ್ಮಾದಿ ಜಗತ್ತು, ಇದಂ ಈ ಬ್ರಹ್ಮಾದಿ ಜಗತ್ತು, ಧಾರ್ಯತೆ ಧರಿಸಲ್ಪಡುತ್ತದೆ,
ಧಾರ್ಯತೆ ಧರಿಸಲ್ಪಡುತ್ತದೆ. ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ವಾ? ಮುಂದೆ ಹೋಗೋಣವಾ? ಸರಿ. ಏತದ್ಯೋನೀನಿ ಭೂತಾನಿ ಸರ್ವಾಣೀತ್ಯುಪಧಾರಯ ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಲಯಸ್ತಥಾ. ಅರ್ಜುನ ಕೇಳು. ಏತದ್ಯೋನೀನಿ ಭೂತಾನಿ ಸರ್ವಾಣಿ ಇತಿ ಉಪಧಾರಯ. ತಿಳ್ಕೋ, ಈ ಶರೀರ, ಇಂದ್ರಿಯ, ಅದಕ್ಕೆ ಬೇಕಾದ ವಿಷಯ ಪದಾರ್ಥಗಳು, ವಿಷಯಗಳು ಸಹಿತವಾಗಿ ಸಕಲ ಸಕಲ ಜೀವ ಸಮೂಹವು ಕೂಡ ಈ ಜಡ ಮತ್ತು ಚಿತ್ ಪ್ರಕೃತಿಗಳಿಂದ ಹುಟ್ಟಿದೆ. ಹೌದು, ನಾ ಅದನ್ನ ಹೇಳಿದೆ. ಎಲ್ಲವೂ ಕೂಡ ಯಾವುದಕ್ಕೆ ಸ್ವಾಭಾವಿಕವಾಗಿ ಚಲನೆ ಇಲ್ಲವೋ ಅವುಗಳು ಜಡ ಪ್ರಕೃತಿಯಿಂದ, ಯಾವುದಕ್ಕೆ ಸ್ವಾಭಾವಿಕವಾಗಿ ಚಲನೆ ಉಂಟೋ ಅದು ಚೇತನ ಪ್ರಕೃತಿ. ಅಂದ್ರೆ ಜೀವಿಗಳೆಲ್ಲವೂ ಕೂಡ ಚೇತನ ಪ್ರಕೃತಿಯಿಂದ ಹುಟ್ಟಿವೆ. ಯಾವ್ದ್ಯಾವ್ದು ಜಡ ಅಂತ ನೀವು ಇಷ್ಟು ದಿನದಿಂದ ಕೇಳ್ಕೊಂಡು ಬಂದಿದ್ದೀರೋ ಅವೆಲ್ಲವೂ ಕೂಡ ಜಡ ಪ್ರಕೃತಿಯಿಂದ ಹುಟ್ಟಿರುವಂಥದ್ದು. ಅದರಿಂದ ಸಕಲ ಚರಾಚರ ಪ್ರಪಂಚವೂ ಕೂಡ ಈ ಜಡ ಮತ್ತು ಚಿತ್ ಪ್ರಕೃತಿಯಿಂದ ಜನಿಸಿವೆ. ಹಾಗಾದ್ರೆ ನಾನು ಈ ಸಮಸ್ತ ಜಗತ್ತಿನ ಸೃಷ್ಟಿಕರ್ತನೂ ಹೌದು, ಸಂಹಾರಕರ್ತನೂ ಹೌದು. ಜನ್ಮಾದ್ಯಸ್ಯ ಯತಃ, ವೇದವ್ಯಾಸರ 2ನೇ ಸೂತ್ರವೇ ಅದು. ಜನ್ಮಾದ್ಯಸ್ಯ ಯತಃ ಓಂ ಓಂ ಅಧಾತೋ ಬ್ರಹ್ಮ ಜಿಜ್ಞಾಸಾ ಓಂ. ಬ್ರಹ್ಮನ ಜಿಜ್ಞಾಸೆಯನ್ನೇ ಮಾಡಬೇಕು ಅಂತ. ಯಾಕೆ ಮಾಡ್ಬೇಕಪ್ಪ? ಬೃಹಂತೋ ಯಸ್ಮಿನ್ ಗುಣ ಇತಿ ಬ್ರಹ್ಮ. ಅನಂತ ಗುಣಗಳ ಸಾಗರ, ಅನಂತ ಗುಣಗಳು ಯಾರಲ್ಲಿರ್ತೋ ಅವನು ಬ್ರಹ್ಮ. ಹೌದು, ಆಯ್ತು. ಬ್ರಹ್ಮ ಜಿಜ್ಞಾಸ, ಬ್ರಹ್ಮನ ಜಿಜ್ಞಾಸೆಯನ್ನೇ ಮಾಡಬೇಕು. ಯಾಕೆ ಮಾಡಬೇಕು ಅಂದ್ರೆ ಪ್ರಶ್ನೆ. ಅದಕ್ಕೆ 2ನೇ ಸೂತ್ರ ಬರೆದ್ರು, ಜನ್ಮಾದ್ಯಸ್ಯ ಯತಃ. ಯಾಕೆ ಅಂತಂದ್ರೆ ಜನ್ಮಾತಿ ಅಷ್ಟಕಗಳು ಪರಮಾತ್ಮನಿಂದ ಆಗಿವೆ. ಸೃಷ್ಟಿ ಸ್ಥಿತಿ ಲಯ ನಿಯಮನ ಜ್ಞಾನ ಅಜ್ಞಾನ ಬಂಧ ಮೋಕ್ಷ. 8 ವಿಧವಾದಂತಹ ಈ ಪ್ರಕ್ರಿಯೆಗಳು ಏನಿವೆ ಎಲ್ಲ ಹುಟ್ಟಿದ್ದು ಪರಮಾತ್ಮನಿಂದ, ಆಗಿದ್ದು ಪರಮಾತ್ಮನಿಂದ. ಸೃಷ್ಟಿ ಮಾಡುವವನು ಅವನು, ಸ್ಥಿತಿ ಮಾಡುವಂತವನೇ ಅವನು, ಲಯ ಪ್ರಳಯ ಮಾಡುವಂತವನೇ ಅವನು. ಅದನ್ನೇ ಹೇಳ್ತಾ ಇದ್ದೇನೆ ಕೃಷ್ಣ ಪರಮಾತ್ಮ. ಅಹಂ ಕೃಷ್ಣಸ್ಯ ಜಗತಃ ಪ್ರಭವಃ ಪ್ರಳಯಃ ತಥ. ನಾನೇ ಈ ಸಮಸ್ತ ಕೃಷ್ಣ. ಕೃಷ್ಣ ಬೇರೆ, ಕೃಚ್ಛ್ರ ಬೇರೆ. ಹೇಳಿದ್ದೇನೆ, ಕೃಚ್ಛ್ರ ಚಾಂದ್ರಾಯಣಾದಿ ವ್ರತಗಳು ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ. ಕೃಚ್ಛ್ರ ಅಂದ್ರೆ ಕಷ್ಟ ಅಂತ ಅರ್ಥ, ಕೃಷ್ಣ ಅಂದ್ರೆ ಸಮಸ್ತ, ಕಾರ್ಸ್ನ್ಯ ಸಂಪೂರ್ಣ ಅಂತ ಅರ್ಥ. ಕೃಷ್ಣ ಈ ಸಮಸ್ತ ಜಗತ್ತಿಗೆ ಸೃಷ್ಟಿಕರ್ತನೂ ನಾನೇ, ಸಂಹಾರಕರ್ತನೂ ನಾನೇ ಅಂತ ನೀನು ತಿಳಿ ಅರ್ಜುನ ಅಂತ ಕೃಷ್ಣ ಪರಮಾತ್ಮ ಅವನಿಗೆ ಹೇಳ್ತಾ ಇದ್ದಾನೆ. ನೋಡಿ,
ಇದರ ಅರ್ಥ ನೋಡಿ. ಏತತ್ ಮೊದಲಿಗೆ ಹೇ ಅರ್ಜುನ ಅಂತ ಬರ್ಕೊಳ್ಳಿ. ಇದರಲ್ಲಿಲ್ಲ, ಅದು ಹಿಂದಿನದು ನಾವು ಅನುವೃತ್ತಿ ಮಾಡ್ಕೊಳ್ಬೇಕು. ಹೇ ಅರ್ಜುನ, ಅರ್ಜುನ ಎಲೆ ಅರ್ಜುನನೇ. ಏತತ್ ಈ ಶರೀರ, ಈ ಶರೀರ, ಯೋನಿ ಇಂದ್ರಿಯ ಮತ್ತು ವಿಷಯಗಳು, ಇಂದ್ರಿಯ ಮತ್ತು ವಿಷಯಗಳಿಂದ ಸರ್ವಾಣಿ ಭೂತಾನಿ ಸರ್ವಾಣಿ ಭೂತಾನಿ ಸಹಿತವಾಗಿ ಎಲ್ಲಾ ಜೀವ ಸಮೂಹವು, ಸಹಿತವಾಗಿ ಎಲ್ಲಾ ಜೀವ ಸಮೂಹವು ಉಪಧಾರಯ ಈ ಜಡಚೇತನ ಪ್ರಕೃತಿಗಳಿಂದ ಹುಟ್ಟಿವೆ. ಈ ಜಡ ಚೇತನ ಪ್ರಕೃತಿಗಳಿಂದ, ಚೇತನ ಅಂದ್ರೆ ಚಿತ್ ಅಂತ ಅರ್ಥ. ಈ ಜಡ ಚೇತನ ಪ್ರಕೃತಿಗಳಿಂದ ಹುಟ್ಟಿವೆ. ಅಹಂ ನಾನು, ಕೃತ್ಸ್ನಸ್ಯ ಜಗತಃ, ಕೃತ್ಸ್ನಸ್ಯ ಜಗತಃ ಸಮಸ್ತ ಜಗತ್ತಿನ ಸಮಸ್ತ ಜಗತ್ತಿನ ಪ್ರಭವ ಸೃಷ್ಟಿಕರ್ತನೂ, ಪ್ರಭವ ಸೃಷ್ಟಿಕರ್ತನೂ, ತಥಾ ಹಾಗೆಯೇ, ತಥಾ ಹಾಗೆಯೇ ಪ್ರಲಯ ಸಂಹಾರಕರ್ತನೂ ಹೌದು ಆಗಿರುವೆನು, ಸಂಹಾರಕರ್ತನೂ ಆಗಿರುವೆನು. ನೋಡಿ, ಇಲ್ಲಿ ಜಗತಃ ಪ್ರಭವ ಅಂದ್ರೆ ಬರೀ ಹುಟ್ಟುವಂತಹ ಕ್ರಿಯೆ ಅಲ್ಲಪ್ಪ. ಈಗ ಕುಂಬಾರ, ಕುಂಬಾರ ಮಡಿಕೆ ಮಾಡುವಂತಹ ಕ್ರಿಯೆಯನ್ನ ಮಾಡ್ತಾನೆ, ಮಡಿಕೆಯ ಕ್ರಿಯೆ ಅವನಿಂದ ಆಗತ್ತೆ. ಹಾಗಾದ್ರೆ ಅವನನ್ನೇ ಮಡಿಕೆ ಅಂತ ಕರೆದು ಬಿಡೋದಾ? ಮಡಿಕೆ ಮಾಡೋ ಕ್ರಿಯೆ ಬಂತು ಅಂತ ಕರೆಯೋದಾ ಅವ ಬಂದ್ರೆ? ಅದು ಹೇಗೆ ಸರಿ? ಪರಮಾತ್ಮ ಜಗತ್ತಿಗೆ ಜಗತ್ತನ್ನು ಹುಟ್ಟಿಸ್ತಾನೆ, ಸೃಷ್ಟಿಕರ್ತ ಅಂತ ಹೇಳ್ಬೋದೇ ಹೊರತು ಇಲ್ಲಿ ಬರೀ ಸೃಷ್ಟಿ ಅಂತ ಹೇಳ್ಬಿಟ್ಟಿದೆ, ಪ್ರಭವ ಅಂತ. ಪ್ರಲಯ, ಪ್ರಳಯ ಆಗತ್ತೆ, ಪ್ರಳಯ ಅಂತ ಹೇಳ್ಬಿಟ್ಟಿದ್ದಾರೆ. ಪ್ರಳಯಕರ್ತ ಅಂತ ಹೇಳಬೇಕಿತ್ತು, ಪ್ರಭವಕರ್ತ ಅಂತ ಹೇಳಬೇಕಿತ್ತು ಜಗತ್ತಿಗೆ ಪರಮಾತ್ಮನನ್ನ. ಆದರೆ ಯಾಕೆ ಹೇಳಿಲ್ಲ? ಹೇಳಿ, ನಿಮ್ಗೆ ಗೊತ್ತಿದೆ ಇದು ಉತ್ತರ, ಯಾರಾದ್ರೂ ಹೇಳಿ. ಈ ಉತ್ತರ ನಿಮಗೆ ಗೊತ್ತಿದೆ, ಸ್ಪಷ್ಟವಾಗಿ ಗೊತ್ತಿದೆ, ಬೇಕಾದ ಸರ್ತಿ ಹೇಳಿದ್ದೇನೆ. ಏನು ಅಂತಂದ್ರೆ, ಪರಮಾತ್ಮನ ಗುಣಗಳಿಗೂ ಅವನ ಕ್ರಿಯೆಗೂ ಅವನ ಜ್ಞಾನಕ್ಕೂ ಯಾವುದೇ ರೀತಿಯಾದಂಥ ಭೇದ ಇಲ್ಲ. ಇದು ಜಗತ್ತನ್ನು ಹುಟ್ಟಿಸುವುದು ಪರಮಾತ್ಮನ ಒಂದು ಕ್ರಿಯೆ, ಜಗತ್ತನ್ನು ಸೃಷ್ಟಿ ಮಾಡುವುದು ಪರಮಾತ್ಮನ ಒಂದು ಕ್ರಿಯೆ. ಅವನ ಕ್ರಿಯೆಗೂ ಅವನಿಗೂ ವ್ಯತ್ಯಾಸ ಇಲ್ಲ. ಪರಮಾತ್ಮನ ನೀವು ಕರಿಬಹುದು, ಸೃಷ್ಟಿ ಬಾರೋ ಅಂತ ಕರಿಬಹುದು, ಬರ್ತಾನವನು. ಯಾಕೆ? ಅವನ ಕ್ರಿಯೆಗೂ ಅವನಿಗೂ ಭೇದ ಇಲ್ಲ ಅನ್ನುವಂತಹ ಸ್ಪಷ್ಟವಾದ ಜ್ಞಾನ ಇದೆಯಲ್ಲ, ಅದನ್ನ ಮೆಚ್ಚಿಕೊಂಡು ಬರ್ತಾನೆ. ಪ್ರಳಯ ಬಾರೋ ಅಂತ ಕರಿಬಹುದು.
ಆದ್ದರಿಂದ ಇಲ್ಲಿ ಇದನ್ನ ಹೇಳಿಕ್ಕೋಸ್ಕರವಾಗಿ ಕೃಷ್ಣ ಪರಮಾತ್ಮ ಅಹಂ ಕೃಸ್ ಕೃತ್ಸ್ನಸ್ಯ ಜಗತಃ ಪ್ರಭವಃ ಪ್ರಳಯಸ್ಥತ ಅಂತ ಇಷ್ಟೇ ಹೇಳಿದ್ದು. ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ನೀವು ಹೇಳಿರ್ತೀರಾ ಆಚಾರ್ಯ, ಬಟ್ ಅದು ತಕ್ಷಣಕ್ಕದು ಇದು ಅದು ಬರೋದಿಲ್ಲ ಹ. ನಮ್ಗೆ. ಇರ್ಲಿ. ವರ್ಬ್ಗೂ ಅಡ್ಜೆಕ್ಟಿವ್ಗೂ ನೌನ್ಗೂ ಆ ಹಾ, ಹಾ, ಹಾ. ವ್ಯತ್ಯಾಸದಲ್ಲೇ ಕೂತಿರ್ತೀವಿ ಹೊತ್ತು ಅದೆಲ್ಲ ಒಂದೇ ಅನ್ನೋದು. ನಮಗಷ್ಟೇ, ನಾವು ಬೇರೆ, ನಮ್ ವರ್ಬ್ ಬೇರೆ, ಹಾ ಆಕ್ಷನ್ ಬೇರೆ. ನಮ್ಮಿಂದ ಆಕ್ಷನ್ ಆಗತ್ತೆ, ಹೌದು, ಅವನಿಂದನೇ ಆಗತ್ತೆ. ಆದ್ರೆ ವರ್ಬಿಗೂ ನೌನಿಗೂ ತುಂಬಾ ಭೇದ ಇದೆ. ಭೇದ ಇದೆ, ಕರೆಕ್ಟ್. ಆದ್ರೆ ಇಲ್ಲಿ ಹಾಗಿಲ್ಲ, ಪರಮಾತ್ಮನ ವಿಷಯದಲ್ಲಿ ಹಾಗಿಲ್ಲ. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ. ಕೃಷ್ಣ